ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಆ ಪುಟ್ಟ ಮಗುನ ಹಿಡ್ಕೊಂಡು ಆ ಕೆಲಸ ಈ ಕೆಲಸ ಮಾಡೋಷ್ಟರಲ್ಲಿ ಸಾಕಾಗತ್ತೆ ಅನ್ಕೊಂಡಿದ್ದೆ. ಆದ್ರೆ ಇಷ್ಟೆಲ್ಲ ಯೋಚನೆ ಮಾಡ್ತೀಯಾ ಅನ್ಕೊಂಡಿರ್ಲಿಲ್ಲ. ಯೋಚಿಸ್ಲೇಬೇಕಲ್ವಾ ಅತ್ತೆ? ಎಲ್ಲಕ್ಕಿಂತ ಮುಖ್ಯವಾದ ಕೆಲಸ ಇದೆ ಅಲ್ವಾ? ಈ ಪ್ಲಾನ್ ಮೊದ್ಲೇ ಮಾಡ್ಬೋದಿತ್ತಲ್ಲ, ಮಾಡ್ಲಿಲ್ಲ. ಯಾಕೆ ಅಂದ್ರೆ ಮೊದ್ಲು ನನ್ನ ಹತ್ರ ಇರೋ ಮಗುನ ಕಿತ್ಕೋಬೇಕು, ನನ್ನ ಆಸ್ತಿ ಹೋಗ್ಬೇಕು, ನಾನು ಅಳ್ಬೇಕು. ಅದೇ ನಮ್ಮ ಅಕ್ಕನ ಪ್ಲಾನ್. ಯಾಕೆ ಯಾವಾಗ್ಲೂ ನೆಗೆಟಿವ್ ಆಗಿ ಯೋಚನೆ ಮಾಡ್ತೀಯಾ? ಸೋಫಾ ಸೆಟ್ಟು, ಟಿವಿ ಸೆಟ್ಟು, ಡಿನ್ನರ್ ಸೆಟ್ಟು, ಮೇಕಪ್ ಸೆಟ್ಟು, ಈ ಥರ ಏನೇ ಇದ್ರೂ ಅವ್ರ ಮೈಂಡ್ ಸೆಟ್ಟೇ ಸರಿ ಇಲ್ಲ ಅಂದರೆ ಲೈಫಲ್ಲಿ ಸೆಟ್ಲ್ ಆದಂಗೆ. ಅದನ್ನು ತಿಳ್ಕೊಳಮ್ಮ ಮೊದಲು. ನಮಗೆ ಯಾಕ್ರಿ ಬೇಕದೆಲ್ಲ? ಸುಮ್ಮನೆ ಇದ್ದು ಬಿಡಿ. ಆಲ್ ದಿ ಬೆಸ್ಟ್ ನೈನಿ. ನಾನ್ ಕೈ ಕೊಡಲ್ಲ, ಗಾಯತ್ರಿ ಅಮ್ಮೋರೆ ನಿನ್ ಕೈ ಹಿಡ್ಕೋತಾರೆ. ಸ್ವಲ್ಪ ಕಾತ್ ನೋಡಿ. ನಾನಿ, ನಿನ್ ಸೈನ್ ಬೇಕಿದ್ರಲ್ಲಿ. ಪೂರ್ತಿ ಓದೋವರೆಗೂ ಸೈನ್ ಮಾಡೋದಿಲ್ವಾ ಮೇಡಮ್? ಕಟ್ಕೊಂಡವ್ರಾದ್ರೂ ಸರಿ, ಕಂಪನಿ ಇಟ್ಕೊಂಡಿದ್ದಾರೆ ಅಂದ್ಮೇಲೆ ವ್ಯವಹಾರದಲ್ಲಿ ತುಂಬಾ ಯೋಚನೆ ಮಾಡಿ ಹೆಜ್ಜೆ ಇಡ್ಬೇಕಲ್ವಾ? ಸರಿಯಾಗಿದೆ, ಸೈನ್ ಹಾಕ್ತೀನಿ. ಇವತ್ತು ಬೆಳಗ್ಗೆಯಿಂದ ಎಲ್ರ ಮೇಲೂ ಅನುಮಾನ ಪಡೋದಕ್ಕೆ ಶುರು ಮಾಡಿದೀಯಂತೆ ಮಾಮ್ ಹೇಳಿದ್ರು. ಹೋಗಿ ಹೋಗಿ ಅವರೇ ಹೇಳಿದ್ರಾ? ಸರಿ, ಹೋಯ್ತು. ನೈನಿ, ನಮ್ಮ ಮಗುನ ಎತ್ಕೊಂಡು ಹೋಗಿರೋದು ನಿಜ. ಆದರೆ ಯಾರು ಎತ್ಕೊಂಡು ಹೋಗಿದ್ರೆ, ಎಲ್ಲಿ ಇಟ್ಟಿದ್ದಾರೆ ಅಂತ ಗೊತ್ತಿಲ್ವಲ್ಲ. ಚೆನ್ನಾಗಿರುತ್ತಾಳೆ ಅನ್ನೋ ನಂಬಿಕೆ ಮಾತ್ರ ನಮಗಿದೆ. ನೀನೇನೋ ನಮಗೆ ತುಂಬ ಬೇಕಾದವರೇ ಮಗುನ ನಮ್ಮಿಂದ ದೂರ ಮಾಡಿದೀಯಾ ಅಂತ ಹೇಳ್ತಿದೀಯಂತಲ್ಲ. ನಿನಗೆ ಯಾರ ಮೇಲಾದರೂ ಅನುಮಾನ ಇದೆಯಾ? ಇದೆ ಯಜಮಾನ್ರೆ. ಹಾಂ, ಯಾರ ಮೇಲೆ? ನಿಮ್ಮ ಮೇಲೆ. ಹೇ ನೈನಿ, ಏನ್ ಮಾತಾಡ್ತಿದ್ಯಾ? ನಿಮ್ಮನ್ನ ಹೆತ್ತಿರೋ ಗಾಯತ್ರಿ ಅಮ್ಮೋರು ಮತ್ತೆ ನನ್ನ ಹೊಟ್ಟೆಲ್ ಹುಟ್ಟಿದ್ರು. ಪ್ರಜ್ಞೆ ಇಲ್ದೇ ಇದ್ ನಾನು ಕಣ್ ತೆಗೆದ್ ನೋಡಿದಾಗ ಮಗುಗೆ ಪ್ರಾಣ ಇಲ್ಲ ಅಂತ ಹೇಳಿದ್ರು. ನನ್ ಎದೆ ಓಡ್ದು ಹೋಗೋ ಹಾಗೆ ಅಳ್ತಾ ಇದ್ರು. ನೀವಾಗ್ಲಿ, ವಿಕ್ರಾಂತ್ ಅವ್ರಾಗ್ಲಿ, ನಿಮ್ಮಮ್ಮ ಆಗ್ಲಿ, ಆಸ್ಪತ್ರೆಗೆ ಬಂದಿರೋರು ಯಾರೇ ಆಗ್ಲಿ ನನ್ ಮೇಲೆ ಕರುಣೆ ತೋರಿಸ್ಲಿಲ್ಲ. ಗಾಯತ್ರಿ ಅಮ್ಮ ಅವ್ರನ್ನ ಎತ್ಕೊಂಡು ಹೋಗಿದ್ದಾರೆ, ಇನ್ನೊಂದು ಮಗುನ್ ಬದಲಾಯಿಸಿದ್ದಾರೆ ಅಂತ ಯಾರು ಹೇಳಿಲ್ಲ. ಅಂದ್ರೆ ವಿಷಯ ಯಾವುದು ಯಾರಿಗೂ ಗೊತ್ತಾಗಬಾರ್ದು ಅಂತ ನೀವೆಲ್ರೂ ನಿಮ್ ಪಾಡಾಗ ನೀವಿದ್ರಿ. ನೈನಿ, ನಿನ್ಗೇನಾಗ್ಬಿಡ್ತು ಏನೋ ಅಂತ ಮಗುನ ಎತ್ಕೊಂಡು ಹೋಗಿದ ವಿಷಯನ ನಾನು ನಿನ್ನಿಂದ ಮುಚ್ಚಿಟ್ಟಿದ್ದೆ. ನಿಮ್ಮ ಹಾಗೆ ನಿಮ್ ತಮ್ಮನೂ ಮಾಡಿದ್ರು ಯಜಮಾನ್ರೆ. ಅವ್ರ ಹೆಂಡತಿನ ಅವ್ರು ಕಾಪಾಡ್ಕೋಬೇಕು ಅಂತ ಸ್ವಾರ್ಥಿ ತರ ಬುದ್ಧಿ ಉಪಯೋಗಿಸಿ ತಮ್ಮ ಹೆಂಡತಿಗೋಸ್ಕರ ಯೋಚಿಸಿದ್ರು. ಅನ್ಕೊಂಡಿದ್ದನ್ನ ಅವ್ರು ಸಾಧಿಸಿದ್ರು. ಆದ್ರೆ ತಾಯಿಯಾಗಿ ನಾನ್ ಸೋತ್ ಹೋದೆ. ಮಗುನ ನೋಡಕ್ಕೂ ಆಗದಿರೋ ಅಸಹಾಯಕ ಸ್ಥಿತಿಗೆ ನಾನು ಹೊರಟು ಹೋದೆ. ಅವಾಗ ನನಗೆ ಏನಾಗ್ಬೋದು ಅಂತ ನಿಮ್ಗೆ ಯಾರಿಗೂ ಯೋಚನೆ ಬರಲಿಲ್ಲ. ನಿಜ ಗೊತ್ತಾಗ್ದಿರೋ ಹಾಗೆ ಮ್ಯಾನೇಜ್ ಮಾಡ್ಬೇಕು ಅಂತ ಒಳಗೊಳಗೆ ಸಂಚು ಮಾಡ್ಕೊಂಡಿರ್ತೀರಾ. ಹಾಗ ಅನ್ಕೋಬಿಡ ನೈನಿ, ನಾನು ಒಳ್ಳೇದ್ ಮಾಡ್ತಾ ಇದ್ರು ಕೆಟ್ಟದಂತೂ ಮಾಡೋದಿಲ್ಲ. ಅದೇ ನನ್ ಭಯ. ಅಂದ್ರೆ ಶಿಕ್ಷೆ ಕೊಡೋ ಯಮ್ಮನ್ಗಿಂತ
ಕರುಣೆ ತೋರೋ ದೇವ್ರ ಕಂಡ್ರೆ ಭಯ. ಯಾಕಂದ್ರೆ ದಯೆ ತೋರ್ಸಿದ್ರೆ ದೆವ್ವಗಳು ಕೂಡ ನಮ್ಮ ಹೆಗಲೇರಿ ಕೂರ್ತವೆ. ನೈನಿ, ನಿನಗೆ ಇಂಥ ವ್ಯಕ್ತಿ ಅನ್ಯಾಯ ಮಾಡಿದ್ರು ಅಂತ ಅವ್ರ ಹೆಸರು ಹೇಳು ಸಾಕು. ನಾನು ಅವ್ರಿಗೆ ಪಾಠ ಕಲಿಸ್ತೀನಿ. ಪರವಾಗಿಲ್ಲ ಯಜಮಾನ್ರೆ. ಇಬ್ರು ಮಕ್ಕಳಲ್ಲಿ ಒಬ್ಳು ಮಗಳು ಗಾನವಿ ನನ್ ಮಡ್ಲು ಸೇರಿ ನನ್ ದುಃಖನ ಕಡಿಮೆ ಮಾಡ್ತಿದ್ದಾಳೆ. ಅವಳು ಒಡು ಹುಡ್ತವಳನ್ನ ನಾನ್ ಹುಡುಕಿ ಕರ್ಕೊಂಡ್ ಬರಕ್ಕೆ ಖಂಡಿತ ಸಹಾಯ ಮಾಡ್ತಾಳೆ. ಈ ಕಾಲದಲ್ಲಿ ಗಂಡ ಹೆಂಡ್ತಿರ್ಗಿಂತ ಮಗು ಜೊತೆಲಿರ್ತಾಳೆ ಅನ್ನೋ ಭರವಸೆ ಅವಳನ್ನ ಬದುಕ್ಸುತ್ತೆ. ಫೈಲ್ನ ಡ್ರೈವರ್ ಕೈಲಿ ಕೊಟ್ಕಳ್ಸ್ಲಾ ಯಜಮಾನ್ರೆ? ಪರವಾಗಿಲ್ಲ. ನೈನಿ ಅನ್ಕೊಂಡ್ಮೇಲೆ ಸಾಧಿಸೋದ್ ಗ್ಯಾರಂಟಿ. ಹೇ ಸುಮನ, ಅದೇನು ಆಟ ಸಾಮಾನು ಅನ್ಕೊಂಡಿದ್ಯಾ? ಹಾಗೆಸ್ದೆಯಲ್ಲ. ನಿಮ್ಗದು ಉಪಯೋಗಕ್ಕೆ ಬರ್ಬೋದೇನೋ, ಆದ್ರೆ ನನ್ ದೃಷ್ಟಿಲಿ ಅದು ಉಪಯೋಗಕ್ಕೆ ಬರಲ್ಲ. ನಿಮಗ್ ಪ್ರೀತಿ ಗೀತೆ ಏನೂ ಇಲ್ಲ. ಯಾವಾಗ ನೋಡಿದ್ರು ಅದ್ ನಿಮ್ ಪಕ್ಕದಲ್ಲೇ ಇರತ್ತೆ. ಆದ್ರೆ ನೀವೇ ನನ್ ಜೊತೆ ಬರಲ್ವಾ? ನಿನ್ ಜೊತೆ ಬರೋದಕ್ಕೆ ನೀನೇನ್ ಪಾರ್ಟಿ ಇಟ್ಕೊಂಡಿದ್ಯಾ ಏನು? ಕಾಫಿ ಕೂಡ ಕೊಡ್ಸಲ್ಲ. ನೀವ್ ನನ್ನ ಹೇಗ್ ನೋಡ್ಕೋತಿರೋ ನಾನು ನಿಮ್ಮನ್ನ ಹಾಗೆ ಟ್ರೀಟ್ ಮಾಡ್ತೀನಿ. ಓ, ಒಬ್ರನ್ನೊಬ್ರು ನೋಡ್ಕೊಳ್ಳೋದು ಬೇರೆ ಇದೆಯೋ? ನನಗಾಗೆ ಅನಿಸ್ತಾ ಇಲ್ವೇ? ನಿಮಗ್ ಪ್ರೀತಿ ಅನ್ನೋದೇ ಇಲ್ಲ, ಅದಕ್ಕೆ ತಾನೆ ಇನ್ನೀ ಜನ್ಮದಲ್ಲಿ ಇವರಿಬ್ರು ಒಂದಾಗಲ್ಲ ಅಂತ ದೇವ್ರು ಈ ತರ ಮಾಡಿದಾನೆ. ದೇವ್ರನ್ನ ಯಾಕೆ ಬೈತೀಯ? ನಿನಗೆ ಬಂದಿದ್ದ ಕರ್ಮನ ಡಾಕ್ಟ್ರು ಕತ್ತರಿಸಿ ಬಿಸಾಕಿದ್ದಾರೆ ಅಷ್ಟೇ. ನೀವ್ ಈ ತರ ಎಲ್ಲ ಮಾತಾಡ್ತಿರಲ್ಲ, ನಿಮಗ್ ಸ್ವಲ್ಪನಾದ್ರೂ ನಾಚಿಕೆ ಇಲ್ವಾ? ಜಾಸ್ತಿ ಮಾತಾಡ್ತಾ ಇದೀಯ ಸುಮ್ನ. ಜಗಳ ಮಾಡಕ್ ನೋಡ್ಬೇಡ. ನಿಮ್ಮನ್ನ ಅಲ್ದೆ ಇನ್ಯಾರನ್ನ ಕೇಳ್ಬೇಕು? ನನ್ನೇನು ಕೇಳ್ತೀಯ? ದುಡ್ಡಂತೂ ಇಲ್ಲ. ನಿನಗಿರೋ ಮಾನಸಿಕ ರೋಗ ಹೋಗ್ಬೇಕು ಅಂದ್ರೆ ಒಂದು ಐಡಿಯಾ ಹೇಳ್ತೀನಿ, ಕೇಳ್ತೀಯಾ? ಪಾಲ್ಸಿದ್ರೆ ಸಂತೋಷವಾಗಿರ್ತೀಯ. ಏನ್ ಹೇಳಿ? ಪ್ರೀತಿ ತೋರಿಸ್ದಿರೋ ಗಂಡ ನಗಸ್ತ ಅಂತಾದ್ರೂ ಖುಷಿ ಪಡ್ತೀನಿ. ಜೋಗಶಾಸ್ತ್ರಿ ಅವ್ರ ಮೊಮ್ಮಗಳು ಗಾಯತ್ರಿನ ದತ್ತು ತಗೊಂಡ್ರೆ ಚೆನ್ನಾಗಿರುತ್ತೆ ಸುಮನ. ಮಗು ಚೆನ್ನಾಗಿದೆ ಅಂತ ಬಡವ್ರ ಹತ್ರ ಮಗು ತಗೊಂಡ್ರೆ ನನ್ ಸ್ಟೇಟಸ್ ಹಾಳಾಗತ್ತೆ. ನಮ್ಮಕ್ಕ ವ್ರತ ಮಾಡಿ ನನ್ನ ಇನ್ಸಲ್ಟ್ ಮಾಡಿದ ದಿನಾನೇ ನನ್ ಡಿಸಿಷನ್ ಹೇಳದ್ನಲ್ಲ. ತಲೆ ಕೆಟ್ಟವಳೆ. 24 ಗಂಟೆನೂ ಅಮ್ಮನವ್ರನ್ನ ಆರಾಧಿಸೋ ಶಾಸ್ತ್ರಿಗಳ ಮನೆ ಮಗಳನ್ನ ನಮ್ಮ ಮನೆ ಮಗಳಾಗಿ ಮಾಡ್ಕೊಂಡ್ರೆ ನಮ್ಮ ಪಾಪ ಎಲ್ಲ ಕಳಿಯುತ್ತೆ. ಅಬ್ಬಾ ಸದ್ಯ ನಮ್ ಪ್ರಾಣ ಕೂಡ ಹೋಗಿ ಮೋಕ್ಷ ಸಿಗತ್ತೆ ಅಂತ ಹೇಳಿಲ್ಲ. ನನಗ್ ಬೇಕಾಗಿಲ್ಲ. ನೈನೇ ಅದಕ್ಕೆ ಹಾಲು ಕುಡಿಸಿ ಬೆಳೆಸ್ತಾ ಇದ್ದಾರೆ ಅನ್ನೋ ಒಂದೇ ಕಾರಣಕ್ಕೆ ತಾನೆ ನೀನ್ ಬೇಡ ಅಂತ ಇರೋದು. ಆದ್ರೆ ಆ ವಿಷಯ ಮಾತ್ರ ಕ್ಲಿಯರ್ ಆಗಿ ಹೇಳ್ತಾ ಇಲ್ಲ. ಗೊತ್ತು ತಾನೆ, ಮತ್ತ್ಯಾ ಕೇಳ್ಬೇಕು ನೀವು? ಆ ಮಗುನ್ ದತ್ತು ತಗೊಂಡು ಟೈಮ್ಗೆ ಈ ಮಗುಗ್ ಹಾಲ್ ಕೊಡಕ ಅಂತ ನಿಮ್ ಅತ್ಕೆನ ನಾನ್ ಕೇಳ್ಬೇಕಾ? ಇನ್ ಕೆಲವೇ ದಿನದಲ್ಲಿ ಕೊಟ್ಟಿದ್ದೀನಿ ತಿನ್ಬೇಕು ಕಣೆ. ಹಾಲು ಕೂಡ ಕೊಡೋ ಅವಶ್ಯಕತೆ ಇಲ್ಲ. ನನ್ ಕೆಲ್ಸ ಮಾಡ್ಕೊಂಡು ಎಲ್ಲಿ ಅಂತ ಇರ್ಲಿ? ಇಷ್ಟು ದಿನ ನನ್ ಗಾನವಿಗೆ ಚಾಕ್ರಿ ಮಾಡಿದೆ. 4 ತಿಂಗಳು ಎತ್ತೆ ಅದನ್ನ ಆಡ್ಸದ್ಮೇಲೆ ನನಗ್ ಹೊಟ್ಟಿದ್ದು ಅಂತ ಪ್ರೂಫ್ ತೋರಿಸಿ ಕಿತ್ಕೊಂಡಿಲ್ವಾ ಅವಳು? ತುಂಬಾ ಚಿಕ್ಕ ಮಗು ಆದ್ರೆ ಕಷ್ಟ ಆಗುತ್ತೆ ಅಂತಿದೆಯಲ್ಲ. ಸರಿ, ಒಂದು ಕೆಲಸ ಮಾಡೋಣ. 8 ರಿಂದ 9 ವರ್ಷ ತುಂಬಿರೋ ಪಾಪ ವಿಷಲಕ್ಷಣ ಆದರೂ ದತ್ತು ತಗೊಳನ್ವಾ? ಚೆನ್ನಾಗಿರುತ್ತೆ, ನಿನಗೂ ಸಹಾಯ ಆದಂಗಾಗುತ್ತೆ. ನನ್ನ ಹೆಸರಿಡ್ ಕರೀತಾಳೆ. ನಮ್ಮ ಅಕ್ಕ ಬಾವನ್ನ ಮಾತ್ಗೂ ಅಮ್ಮ ಅಪ್ಪ ಅಂತ ಕರೀತಾಳೆ. ಜೊತೆಗೆ ಅವಳು ಸ್ವಲ್ಪನೂ ಯೋಚಿಸ್ದೆ ಈಶ್ವರ ಶಿವ ನನ್ ಗಂಡ ಅಂತ ಏನೇನೋ ಮಾತಾಡೋ ಹುಚ್ಚ ಹುಡುಗಿಗೆ ನಾನ್ ತಾಯಿ ಆದ್ರೆ ಮನೆಗ್ ಬರೋರೆಲ್ಲ ನನ್ನ ನೋಡಿ ನಗ್ತಾರೆ. ಕಷ್ಟ ಸುಮನ. ಸಾಕ್ಷಾತ್ ಆ ಜಗನ್ಮಾತೆ ತ್ರಿಪುರ ಸುಂದರಿನೇ ಬಂದು ನಿನ್ನ ಅಮ್ಮ ಅಂದ್ರೆ ಹೋಗಮ್ಮ ಅಂತ ದುರಹಂಕಾರ ತೋರಿಸೋ ನೀನು ಜೀವನದಲ್ಲಿ ಉದ್ಧಾರ ಆಗ್ತೀವೋ ಅನ್ನೋ ನಂಬಿಕೆ ನಂಗೆ ನಿಜವಾಗ್ಲೂ ಇಲ್ಲ. ಇವ್ರ ಮಾತಗ್ ಒಂದು ಅರ್ಥ ಇರಲ್ಲ. ಸುಮ್ನೆ ನನ್ನ ಅಂತಿರ್ತಾರೆ. ಗಂಡ ಧೈರ್ಯ ಹೇಳ್ಬೇಕು, ಸಲಹೆ ಕೊಡ್ಬಾರ್ದು. ಮಾವ, ಕಾಫಿ ತಗೊಳ್ಳಿ. ಬನ್ನಿ ಬನ್ನಿ ಮಾತಾಡೋಣ.
ನೀವೆಲ್ರೂ ಯಾಕೆ ಹೀಗ್ ಬಂದು ನಿಂತ್ಕೊಂಡ್ರಿ ಅಕ್ಕ? ಮಾವ ನೀವು ನಮ್ಗೆ ಆಶೀರ್ವಾದ ಮಾಡ್ಬೇಕು. ಏನಮ್ಮ ವಿಶೇಷ? ಮತ್ತೆ ತಿಂಗಳು ತುಂಬಿದೆ ಅಂತ ಅನ್ಕೋಬೇಡ ಅಣ್ಣ. ಆದ್ರೆ ಇವತ್ತು ರಾತ್ರಿ ತಿಂಗಳು ತುಂಬತ್ತಲ್ವೇನೆ? ಗಂಡಸ್ರು ನೀವ್ ಹಾಗೆ ಮಾತಾಡಿದ್ರೆ ಚೆನ್ನಾಗಿರಲ್ಲ ರೀ. ಅಯ್ಯೋ ನಿನ್ ಬುದ್ಧಿಗೆ ನನ್ ಟೋಪಿ ಹಾಕ. ಇವತ್ತು ಡಿಸೆಂಬರ್ 31 ಅಲ್ವಾ? ಮಧ್ಯರಾತ್ರಿ 12 ಆದ್ಮೇಲೆ ಜನವರಿ 1 ಬರುತ್ತೆ, ಅಂದ್ರೆ ತಿಂಗಳು ತುಂಬ್ದಂಗಲ್ವಾ? ಕರೆಕ್ಟೇ ಅಲ್ವಾ? ಆದ್ರೆ ಹಾಸಿನಿ ಅಕ್ಕ ಯಾಕೆ ಆಶೀರ್ವಾದ ಮಾಡಿ ಅಂತಿದ್ದಾರೆ? ಯಾಕಂದ್ರೆ ಇವತ್ಗೆ ಈ ವರ್ಷ ಮುಗಿಯುತ್ತೆ. ಇಷ್ಟು ದಿವಸ ಹಿಡ್ದಿರೋ ದರಿದ್ರ ಎಲ್ಲ ಹೋಗ್ಲಿ ಅಂತ ಹಿರಿಯರಾದ್ ನೀವು ಆಶೀರ್ವಾದ ಮಾಡಿ ಮಾವ. ಮನಸ್ಸು ಚೆನ್ನಾಗಿದ್ರೆ ಜೀವನ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ನೀವಿಬ್ರು ಸೊಸೆಗಳು ಒಳ್ಳೇದನ್ನೇ ಯೋಚನೆ ಮಾಡೋದ್ರಿಂದ ನೀವು ಜೀವನನೂ ಕೂಡ ಚೆನ್ನಾಗಿರುತ್ತಮ್ಮ. ನಿಮ್ಮ ಮೇಲೆ ಆ ವಿಶಾಲಾಕ್ಷಿ ತಾಯಿ ಕೃಪಾ ಕಟಾಕ್ಷ ಯಾವಾಗ್ಲೂ ಇರುತ್ತೆ. ಪಾರ್ಟಿ ಮಾಡೋ ದಿನ ಪೂಜೆ ಇಟ್ಕೊಳ್ಳೋ ಅಂತೇಳಿ ನನ್ನ ಹೆಂಡತಿ. ಪುಣ್ಯವಚನ ಆಶೀರ್ವಾದ ಅಂತಂದ್ರೆ ಇನ್ನೇನಿರುತ್ತೆ ಮಾಮ್? ಎಂಜಾಯ್ ಮಾಡೋಣ ಅನ್ನೋ ಹಕ್ಕು ನನಗೆಲ್ಲಿದೆ ವಲ್ಲಭ? ಈ ವರ್ಷ ಇಡೀ ಏನೇನೋ ಪ್ರಯತ್ನ ಪಟ್ಟು ತಲೆ ಎಲ್ಲ ಕೆಟ್ಟೋಗಿದೆ ಅನ್ಸುತ್ತೆ. ಪರವಾಗಿಲ್ಲ ಅಂತ ಮಾವ ಹೇಳಿದ್ರೆ ಪಾರ್ಟಿ ಮಾಡ್ಬೋದು. ರಿಯಲಿ ಅಂಕಲ್, ನೀವ್ ಹೂ ಅಂದ್ರೆ ಪಾರ್ಟಿ ಮಾಡೋದಕ್ಕೆ ರೆಡಿ ಇದ್ದಾರೆ ಸೊಸೆಂದ್ರು. ಬೇಡ ಅನ್ಬೇಡಿ ಪ್ಲೀಸ್. ಸಿಟ್ ಮಾಡ್ಕೋಬೇಡಿ. ನೋ ಅಂತ ಹೇಳಿದ್ರು ಅರ್ಥ ಆಗುತ್ತೆ. ನಾನು ಯಾಕೆ ಹೇಳ್ತೀನಿ ನೋ ಅಂತ? ಲೆಟ್ಸ್ ಎಂಜಾಯ್ ದ ಪಾರ್ಟಿ. ಐ ಲವ್ ಯು ಬಾಬಾ. ನೀವೆಷ್ಟು ಒಳ್ಳೆಯವರು ಅಂತಾನೆ ನಿಮ್ ತಂಗಿನ ಮದ್ವೆ ಆಗಿದ್ದು. ಸಾಕು, ಈ ಕಡೆ ಬನ್ರಿ. ನೀವು ಓಕೆ ಅಂತ ಗ್ರೀನ್ ಸಿಗ್ನಲ್ ಕೊಟ್ಟ ತಕ್ಷಣ ಎಲ್ರ ಮುಖನೂ ಫ್ಲಡ್ ಲೈಟ್ ತರ ಬ್ರೈಟ್ ಆಗೋಯ್ತು ಮಾವ. ನೈನಿ ನನ್ನ ಪರ್ಮಿಷನ್ ಕೇಳಿದ್ಲಲ್ಲಮ್ಮ. ಸಂತೋಷವಾಗಿರೋದಕ್ಕೆ ನನ್ನ ಅನುಮತಿ ಯಾಕಮ್ಮ? ಹಾಗಿದ್ರೆ ದಿನ ಪಾರ್ಟಿ ಮಾಡ್ಬೋದಲ್ಲ ಡ್ಯಾಡ್? ವಲ್ಲಭ್, ದಿನ ಪಾರ್ಟಿ ಮಾಡ್ಬೋದು, ಆದ್ರೆ ತಗೊಳಕ್ಕಾಗಲ್ವಲ್ಲ. ವಲ್ಲಭ, ಅನುಭವದ ಮಾತುಗಳಪ್ಪ. ಅಯ್ಯೋ, ನೀವ್ ಸುಮ್ನೆ ಇರ್ರಿ. ನಿಮ್ಮ ಅಣ್ಣ ಓಕೆ ಅಂದಿದ್ದಕ್ಕೆ ನಿಮ್ಗೆ ಎಷ್ಟು ಖುಷಿ ಆಗ್ತಿದೆ ಅಂತ ನಂಗೆ ಗೊತ್ತಿಲ್ವೇನೆ? ಆಗ್ಬೋದು. ಹೇ, ಇಟ್ಸ್ ಅ ಥೀಮ್ ಪಾರ್ಟಿ. ಎಲ್ರೂ ಬ್ಲಾಕ್ ಡ್ರೆಸ್ ಹಾಕೊಳ್ಳೋಣ. ಸೂಪರ್ ಆಗಿದೆ. ಪಾರ್ಟಿಗೆ ನಾವೊಂದು ಹೆಸರಿಡ್ಬೇಕು. ಏನಿಡೋಣ? 2 ವಾರದಲ್ಲಿ ಸಂಕ್ರಾಂತಿ ಬರುತ್ತಲ್ಲ, ಇವತ್ತು ಈ ರಾತ್ರಿಗೆ ರಂಗು ರಾತ್ರಿ ಅಂತ ಹೆಸರಿಡೋಣ. ರಂಗಿನ ರಾತ್ರಿನ ಎಲ್ರೂ ನಗ್ತಾರೆ ಅಕ್ಕ. ನಗ್ಲಿ ಅಂತಾನೆ. ಚೆನ್ನಾಗಿದೆ, ಫಿಕ್ಸ್. ವಿಶಾಲ್ ಮತ್ತೆ ವಿಕ್ರಾಂತ್ಗೂ ಹೇಳ್ಬಿಡಿ, ಹುಡುಗರ್ಗೆ ಮೀಟಿಂಗು, ಹುಡುಗಿರ್ಗೆ ಶಾಪಿಂಗ್ ಎಲ್ಲ ಬಂದು ಅಂತ. ಮತ್ತೆ ನಿಮ್ಗೆ? ಏಯ್, ನಿನ್ಗಿದೆ ಇರ. ವಲ್ಲಭ, ಬಿಟ್ಬಿಡು. ಹಾಸಿನಿ ಮಗು ಆದ್ಮೇಲೂ ಜಿಂಕೆ ತರ ಓಡ್ತಾ ಇದ್ದಾಳೆ. ಅವ್ರ ಷಷ್ಠಿ ಪೂರ್ತಿ ದಿನಾನು ಹೀಗೆ ಹಾರ್ತಾ ಇರ್ತಾಳೆ ಕಣೆ. ಎಲ್ಲಿ ಸವಾರಿ? ನಿಮ್ಮನ್ ಬಿಟ್ಟು ನಾನು ಎಲ್ಲಿಗೆ ಹೋಗ್ಲಿ? ಬಿಡ್ಬೇಕು ಅನ್ಕೊಂಡ್ರು ನಿಂಗೆ ಆಗ್ತಿಲ್ವೇನೋ. ಜೋಕ್ ಮಾಡಿದ್ರು ನಗು ಬರಲ್ಲ. ಯಾಕೋ ಪಾಪ,
ನಿನಗೆ ಖುಷಿ ಕೊಡೋರೇ ಇಲ್ಲ ಅಂತನಾ? ಅವ್ರವ್ರು ಯಾಕೆ, ಪ್ರೀತಿ ಕೊಡ ಗಂಡ ಇದ್ರೆ ಸಾಕು. ಆದ್ರೆ ಏನ್ ಮಾಡೋದು, ಹಲ್ವಾ ತಗೊಂಡ್ ಬನ್ನಿ ಅಂದ್ರೆ ಅಬ್ಬಾ ಅಂತ ಬಾಯಿ ಮುಚ್ಕೊಳ್ಳೋ ಟೈಪ್ ನೀವು. ನಿಂಗೆ ಸ್ವತಂತ್ರ ಕೊಡದೆ ಕಷ್ಟ ಕೊಡ್ತಾ ಇದ್ದೇನಲ್ಲ ಅಂತ ನನ್ನ ಮೇಲೆ ಸಿಟ್ ಮಾಡ್ಕೋತೀಯ. ಎಂಜಾಯ್ ಮಾಡು. ಇವತ್ತು ಡ್ಯಾಡ್ ಕೂಡ ಪಾರ್ಟಿ ಮಾಡೋಕೆ ಒಪ್ಕೊಂಡ್ರು. ಯಾಕೋ ಅಷ್ಟು ಖುಷಿ. ಈ ವರ್ಷಕ್ಕೆ ಸೆಂಡ್ ಆಫ್ ಮಾಡಿ ಹೊಸ ವರ್ಷನ ವೆಲ್ಕಮ್ ಮಾಡೋಣ ಅಂತ. ಟೀಮ್ ಪಾರ್ಟಿ ಗೊತ್ತಾ? ಎಲ್ಲರೂ ಬ್ಲ್ಯಾಕ್ ಡ್ರೆಸ್ ಹಾಕ್ಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ಅಸೂಯೆ ಅಹಂಕಾರ ಎಲ್ಲನೂ ಪಕ್ಕದಲ್ಲಿಟ್ಟು ಸಂತೋಷವಾಗಿ ಎಲ್ಲರೂ ಸೇರಿ ಇವತ್ತು ಪಾರ್ಟಿ ಮಾಡೋದೆ. ನಂಗೆ ಇಂಟ್ರೆಸ್ಟ್ ಇಲ್ಲ, ನೀವು ಬೇಕಾದ್ರೆ ಹೋಗಿ ಮಾಡ್ಕೊಳ್ಳಿ. ನೀನು ಮುದುಕಿ ಥರ ಈ ರೂಮಲ್ಲೇ ಇರ್ತೀಯ ಅಂದರೆ ನನಗೇನು ಅಭ್ಯಂತರ ಇಲ್ಲ. ನಾಳೆ ಹೇಗಿದ್ರು ಜನವರಿ ಬರುತ್ತೆ, ಆಮೇಲೆ ಫೆಬ್ರವರಿ 1 ತಿಂಗಳಿರುತ್ತೆ, ಆಮೇಲಿಂದ ನಮಗೆ ಆಸ್ತಿ ಇರಲ್ಲ. ಯಾಕೆ ಪದೇ ಪದೇ ಅದನ್ನೇ ಹೇಳ್ತೀರಾ? ಸಂತೋಷವಾಗಿರ್ಬೇಕು ಅಂತ ಎಲ್ಲರೂ ಪಾರ್ಟಿ ಮಾಡೋಕೆ ಒಪ್ಕೊಂಡ್ಮೇಲೆ ನೀನು ಬರಲಿಲ್ಲ ಅನ್ಕೋ, ನಾಳೆ ನೀನು ಒಂಟಿ ಪಿಶಾಚಿ ಆಗೋದು ಗ್ಯಾರಂಟಿ. ಇವಾಗ ನಿಮ್ ಜೊತೆ ಬಂದು ಪಾರ್ಟಿ ಮಾಡಿದ್ರೆ ಆಸ್ತಿ ಏನಾದ್ರೂ ಕೊಡ್ತಾರಾ? ಇಲ್ವಲ್ಲ. ಆಫರ್ ಮಾಡ್ಬೋದು, ನಿಮ್ಮ ಅಕ್ಕ ಕೂಡ ಅರ್ಥ ಮಾಡ್ಕೋಬೋದು. ಪಾಪ ನನ್ನ ತಂಗಿ ಎಲ್ಲ ಕಳ್ಕೊಂಡ್ರು ಕೂಡ ಸಂತೋಷವಾಗಿರೋದಕ್ಕೆ ಮತ್ತೆ ಎಲ್ಲರ ಜೊತೆ ಅವಳು ಬೆರೀತಿದ್ದಾಳೆ ಅನ್ನೋ ನಂಬಿಕೆ ಏನಾದರೂ ಅವ್ರಿಗೆ ಬಂದರೆ ದಯ ತೋರಿಸ್ಬೋದೇನೋ. ನೈನೇ ಅದಕ್ಕೆ ಒಂದು ವೇಳೆ ಏನಾದರೂ ಮನ್ಸು ಮಾಡಿದ್ರೆ ನಿನ್ನ ಬದುಕನ್ನ ಮತ್ತೆ ಮೊದಲಿನ ಥರ ಮಾಡೋದಕ್ಕೆ ಅವ್ರಿಗೆ ಎಷ್ಟೊತ್ತು ಅಂತ ಹೇಳು. ನಮ್ಮ ಅಕ್ಕ ನನ್ನ ಜೀವನನ ಉದ್ಧಾರ ಮಾಡ್ತಾಳೆ ಅಂತ ನಾನೇ ನಂಬಲ್ಲ. ಆದ್ರೆ ನನ್ನಿಂದ ನನ್ನ ಆಸ್ತಿ ದೂರ ಆಗಲ್ಲ ಅನ್ನೋ ನಂಬಿಕೆ ನನ್ಗಿರ್ಬೇಕಾದ್ರೆ ನಾನು ಯಾಕೆ ಸೈಲೆಂಟ್ ಆಗಿರ್ಲಿ? ಹ್ಯಾಪಿಯಾಗೇ ಇರ್ತೀನಿ. ಇದು ಸ್ಪಿರಿಟ್ ಅಂದ್ರೆ ರೆಡಿ ಆಗು. ಇನ್ನೊಂದು ವಿಷಯ ಹೇಳ, ಬ್ಲ್ಯಾಕ್ ಸ್ಯಾರಿಲಿ ನೀನು ಚೆನ್ನಾಗಿ ಕಾಣಿಸ್ತೀಯ. ನಮ್ ನೈನ್ಯಾಕಂಕಿಂತ ಚೆನ್ನಾಗಿ ಕಾಣಿಸ್ತೀನಿ ಅಂತ ಹೇಳಿದ್ಮೇಲೆ ನಾನ್ ಯಾಕೆ ಸುಮ್ನಿರ್ಲಿ? Wow. Come on guys, come on. ಟೈಮ್ ಆಗ್ತಿದೆ. ಲೆಟ್ಸ್ ಪಾರ್ಟಿ, ಲೆಟ್ಸ್ ಸೆಲೆಬ್ರೇಟ್. ಮಾವ, ಮನೆಗ್ ದೊಡ್ಡೋರಾದ್ ನೀವೇ ಇಷ್ಟು ಯಂಗ ಕಾಣ್ತಿದ್ದೀರಲ್ಲ. ನೈನಿ, ವಿಶಾಲ್, ವಾವ್, ಲುಕಿಂಗ್ ಸೋ ಗ್ರೇಟ್. ಥ್ಯಾಂಕ್ ಯು ಅದಕ್ಕೆ. ದಿನ ಯಾವ್ದಾದ್ರು ಒಂದು ಕೆಲಸ, ಸಮಸ್ಯೆ, ಒತ್ತಡ ಇದ್ದೇ ಇರುತ್ತೆ ಅಲ್ವೇನಮ್ಮ? ಇವತ್ತಾದ್ರೂ ಅದನ್ನೆಲ್ಲ ಮರೆತು ಖುಷಿಯಾಗಿರ್ಬೇಕು ಎಲ್ರು. ಓಕೆನಾ? ಡಬಲ್ ಓಕೆ ಮಾವ. Hi guys, how is my sari? ಲೈಟ್ ಹೌಸ್ಗೆ ಸೀರೆ ಉಡಿಸ್ದಂಗಿದೆ. ಛೀ, ಹೋಗಿ ಪಾಮು. ಎಲ್ರು ಬ್ಲ್ಯಾಕ್ ಡ್ರೆಸ್ ಹಾಕೊಂಡ್ರು ಯೂನಿಕ್ ಆಗಿ ಕಾಣಿಸ್ತಾ ಇದೀವಿ ಅಲ್ವಾ? ಅಣ್ಣನು ಮಾಮ್ ರೆಡಿ ಆಗಿಲ್ವಾ ಇನ್ನು? ಆಗಿದಾರ ಬ್ರೋ, ಬರ್ತಿರ್ಬೇಕು. ಡಾರ್ಕ್ ಲೈಟಿಂಗ್ ಅಲ್ಲಿ ಒಬ್ರನ್ನೊಬ್ರು ನೋಡ್ಕೊಂಡು ಎದೆ ಹೊಡ್ಕೊಂಡು ಸತ್ತೇ ಹೋದ್ರೇನೋ. ಮೊದ್ಲೇ ನನ್ ಗಂಡ ನೇರಳೆ ಹಣ್ತಾರ. ಏನ್ ಮಾಮ್, ಪಾರ್ಟಿಲಿ ಡೆಡ್ ಬಾಡಿ ನೋಡ್ಬೇಕು ಅಂತ ಅನ್ಕೊಂಡಿದ್ದೀರಾ? ವಿಷಾನ ಆಂಟಿ? ನೋನು ಪಾಯ್ಸನ್ ಅಲ್ಲ, N2O. ಈ ಕೆಮಿಕಲ್ ಕಾಂಪೌಂಡ್ ಅನ್ನ ಲಾಫಿಂಗ್ ಗ್ಯಾಸ್ ಅಂತಾನೂ ಅಂತಾರೆ. ಸ್ಪೆಷಲ್ ಆಗಿ ಆರ್ಡರ್ ಮಾಡಿ ತರಿಸಿದ್ದೀನಿ. ಯಾರನ್ನ ನಗಿಸ್ಬೇಕು ಅಂತ ಮಾಮ್? ನಯನಿಗೆ.
ಅವಳು ಅಳ್ತಿರೋದನ್ನ ನೋಡಿ ನಾವ್ ನಗ್ಬೇಕು, ಆದ್ರೆ ಅವಳು ನಗೋದನ್ನ ನಾವ್ಯಾಕೆ ನೋಡ್ಬೇಕು ಆಂಟಿ? ಖುಷಿಯಾಗಿರೋ ನೈನಿ ಇನ್ನು ತುಂಬಾನೇ ಖುಷಿಯಾಗಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಕೋತಿದ್ದಾರೆ ನಮ್ಮ ಮಾಮ್. ಇಲ್ಲ ವಲ್ಲಭ, ನಾನು ಯಾವ ಕೆಲಸ ಮಾಡಿದ್ರು ತುಂಬ ಯೋಚನೆ ಮಾಡಿ ಮಾಡ್ತೀನಿ. ಈ ನೈಟ್ರಸ್ ಆಕ್ಸೈಡನ್ನು ಜ್ಯೂಸಲ್ಲಿ ಕಲ್ಸದ್ನಲ್ಲ, ನಯನಿನ್ ಬಿಟ್ಟು ಇವತ್ತು ಪಾರ್ಟಿ ಅಂತ ಎಲ್ಲರೂ ಡ್ರಿಂಕ್ಸ್ ವೈನ್ ತಗೋತಾರೆ, ಎಂಜಾಯ್ ಮಾಡ್ತಾರೆ. ಅವಳು ಮಾತ್ರ ಒಳ್ಳೆ ಹುಡುಗಿ ಥರ ಜ್ಯೂಸ್ ಕುಡ್ಕೊಂಡಿರ್ತಾಳೆ. ಇದ್ರ ಎಫೆಕ್ಟಿಂದ ನಗ್ತಾಳೆ. ಅವಳು ಪಕ್ಕ ಪಕ್ಕ ಅಂತ ನಗ್ತಾ ಇದ್ರೆ ನಮಗೆ ಇರಿಟೇಟ್ ಆಗಲ್ವಾ ಹೇಳಿ ಆಂಟಿ? ಈ ನಗು ತುಂಬಾ ಹೊತ್ತಿನ ತನಕ ನಿಲ್ಲಲ್ಲ ಸಖಿ. ಹಾಗೆ ನಗ್ತಾ ನಗ್ತಾ ಬಾಲ್ಕನಿ ಕಡೆಗೋ ಟೆರೆಸ್ ಕಡೆಗೋ ಹೋಗ್ತಾಳೆ. ಸಂತೋಷವಾಗಿ ಅವಳೇ ಬೀಳ್ತಾಳೋ ಅಥವಾ ನಾವೇ ಬೀಳಿಸ್ತೀವೋ ಗೊತ್ತಿಲ್ಲ. ಮ್ಯಾಟರ್ ಓವರ್.